ಸರ್ಕಾರ ರೈತರಿಗೆ ನೀಡುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಸಕ್ರಮವಾಗಿ ಹಂಚಿಕೆ ಮಾಡುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ತಿಳಿಸಿದರು. ಬಾಗೇಪಲ್ಲಿ ಕೃಷಿ ಇಲಾಖೆ ಆವರಣದಲ್ಲಿ ಕಸಬಾ ಮತ್ತು ಗೂಳೂರು ಹೋಬಳಿಯ 110 ಮಂದಿ ರೈತರಿಗೆ ಪೈಪುಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಸಾಕಷ್ಟು ಗ್ರಾಮೀಣ ರೈತರಿಗೆ ಸರ್ಕಾರ ರಿಯಾಯಿತಿ ದರದಲ್ಲಿ ನೀಡುವ ಯೋಜನೆಗಳು ಗೊತ್ತಿರುವುದಿಲ್ಲ. ಈ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿ ರೈತರು ಕೃಷಿ ಇಲಾಖೆಗೆ ಭೇಟಿ ನೀಡಿ ಸರ್ಕಾರ ಕೊಡುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದು ಹೇಳಿದರು. ಅಟಲ್ ಭೂಜಲ್ ಯೋಜನೆಯಡಿ ರೈತರಿಗೆ ಶೇಕಡಾ 90 ರಿಯಾಯಿತಿ ದರದಲ್ಲಿ 17 ಬೆಲೆಯ ಪೈಪುಗಳಿಗೆ ಸರ್ಕಾರ ಸಬ್ಸಿಡಿ ನೀಡುತ್ತದೆ. ರೈತರು 4,139 ರೂಪಾಯಿ ಪಾವತಿಸಬೇಕು. ತುಂತುರು ನೀರಾವರಿ ಕೃಷಿ ಚಟುವಟಿಕೆಗಾಗಿ 2.5 ಎಕರೆ ಜಮೀನು ಇರುವ ಎಲ್ಲ ರೈತರು ಅರ್ಹರಾಗಿರುತ್ತಾರೆ. ಸರ್ಕಾರ ನೀಡುವ ಯೋಜನೆ ಮತ್ತು ಸೌಲಭ್ಯಗಳು ಫಲಾನುಭವಿಗಳಿಗೆ ಸರ್ಕಾರ ಕೊಟ್ಟಿದೆ ಎಂಬ ನಿರ್ಲಕ್ಷ್ಯ ಮಾಡದೆ ಕೃಷಿ ಚಟುವಟಿಕೆಗಾಗಿ ಉಪಯೋಗಿಸುವ ಮೂಲಕ ಸರ್ಕಾರಿ ಯೋಜನೆಗಳು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಇವತ್ತು ಸುಮಾರು 100ಕ್ಕೂ ಹೆಚ್ಚು ರೈತರಿಗೆ ಇದರ ಪ್ರಯೋಜನ ಪಡಿತಾ ಇದ್ದಾರೆ. ಇದರ ಒಂದು ಯೋಜನೆ ಸರ್ಕಾರದ ಹೆಚ್ಚು ಕಮ್ಮಿ 19,430, ರೈತರಿಂದ 4,139 ಕೊಟ್ಟು ಟೋಟಲ್ 23,568 ರೂಪಾಯಿನಲ್ಲಿ ಘಟಕ ವೆಚ್ಚ ಈ ದಿನ ನಾವು ಕೊಡ್ತಾ ಇರೋದು. ರೈತರು ನಾನು ವಿನಂತಿ ಮಾಡ್ಕೊತೀನಿ, ಇಂಥವೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ. ಏನೋ ಸರ್ಕಾರ ಸಿಗುತ್ತೆ ಕೊಡುತ್ತೆ ತಗೊಂಡಾಗ ಮನೆಯಲ್ಲಿ ಇಟ್ಕೊಳ್ಳೋಂಥ ಭಾವನೆ ಬೇಡ. ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ತಗೊಂಡು ಇದ್ರ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ತೀನಿ. ನಾನು ರೈತರ ಜೊತೆನೂ ಸಂವಾದ ಮಾಡಿದೆ. ನೀವು ಎಷ್ಟು ಹಣ ಕೊಟ್ಟಿದ್ದೀರಾ, ಸರ್ಕಾರದಿಂದ ಎಷ್ಟು ತಗೊಳ್ತಾ ಇದ್ದೀರಾ, ಯಾರಾದ್ರೂ ನಮ್ಮ ಅಧಿಕಾರಿ ನಿಮ್ಮ ಹತ್ರಕ್ಕೆ ಬೇರೆ ಏನಾದ್ರು ಬೇಡಿಕೆ ಇಟ್ಟಿದ್ರಂತ, ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ನಾನಂತೂ ಯಾವುದೇ ಒಂದು ಸರ್ಕಾರಿ ಯೋಜನೆ ಬಂದರೂ ನೇರವಾಗಿ ರೈತರು ತಲುಪಿಸಬೇಕು ಅಂತ ನನ್ನ ಉದ್ದೇಶ. ಇದನ್ನಂತೂ ನನ್ನ ರೀತಿಯಲ್ಲಿ ನಾನು. ಇನ್ನು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕಿ ಮಂಜುಳಾ, ಸಹಾಯಕ ನಿರ್ದೇಶಕ ಆರ್ ಗಂಗಾಧರ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರಗಮಡಗು ನರಸಿಂಹಪ್ಪ, ಮುಖಂಡರಾದ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ತಾಂತ್ರಿಕ ಅಧಿಕಾರಿ ಶಂಕರಯ್ಯ, ಹರೀಶ್ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.